ಗುರುಭ್ಯಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಸಮಸ್ತ ಪರಿವಾರ ಸಮೇತರಾಗಿ ದಿವ್ಯಾಲಂಕಾರ ಭೂಷಿತರಾಗಿ ಶೋಭಾಯಮಾನರಾಗಿರ್ತಕ್ಕಂತಹ ಸದ್ಗುರು ದತ್ತಾತ್ರೇಯ ಮಹಾರಾಜರ ದಿವ್ಯ ಶರಣಾರವಿಂದಗಳಿಗೆ ವಂದಿಸ್ತಾ ಸಮಸ್ತ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಬಂದಿದ್ದೆ. ನಾನು ಹೇಳುವಂತಹ ಪರಿಹಾರವನ್ನು ನಾನು ಇವಾಗ ನೋಡಿದೆ, ಈಗ ಮಾಡ್ಬೋದಾ, ಇವತ್ತು ಮಾಡ್ಬೋದಾ, ನಾಳೆ ಮಾಡಬಹುದಾ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡಿದ್ದೀರಿ. ಪರಿಹಾರ ಮಾಡಿಕೊಳ್ಳೋದಕ್ಕೆ ಇಂತಹ ನಿಗದಿತ ಸಮಯ ಅಂತ ಇರೋದಿಲ್ಲ. ನಮಗೆ ಕಷ್ಟ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರೆ. ಅಂದರೆ ಅದರ ಅರ್ಥ, ನಮಗೆ ಸಂಕಟ ಇದ್ದಾಗ ನಾವು ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸ್ಕೊಳ್ಳದೆ ಭಗವಂತನ ಪ್ರಾರ್ಥನೆಯನ್ನು ಮಾಡಬೇಕಂತೆ. ಸರ್ವಸ್ವರೂಪೆ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯ ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ಅಂತ. ನನಗೆ ಯಾವಾಗ ಭಯ ಆಗುತ್ತೋ ಅವಾಗೆಲ್ಲ ನಿನ್ನನ್ನು ನಮಸ್ಕಾರ ಮಾಡ್ತೀನಮ್ಮ. ಸರ್ವಸ್ವರೂಪದಲ್ಲಿ ನೀನೇ ಇದೆಯಾ, ಎಲ್ಲೆಲ್ಲೂ ಸರ್ವೇಶೇ, ಎಲ್ಲಕ್ಕೂ ನೀನೇ ಅಧಿಪತಿಯಾಗಿದೆಯಾ. ಅಂತಹ ತಾಯಿ ನಿನ್ನನ್ನು ನಾನು ಯಾವಾಗಲೂ ಸ್ಮರಣೆ ಮಾಡ್ತೀನಿ ಅಂತ ಏನು ಪರಿಹಾರ ಇರುತ್ತೋ ಆ ಪರಿಹಾರವನ್ನು ನಮ್ಮ ಮನಸ್ಸಿನ ಒಂದು ತಳಮಳವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಮಾಡುವಂತಹದ್ದು ಬಿಟ್ಟರೆ ಬೇರೆ ಇನ್ನೇನೋ ಗಿಮಿಕ್ ಅಂತಲ್ಲ. ಅದರಿಂದ ಯಾರಿಗೆ ಯಾವ ಸಂದರ್ಭದಲ್ಲಿ ಭಯದ ವಾತಾವರಣ ಉಂಟಾಗುತ್ತೋ ಆಗೆಲ್ಲ ಈ ಏನು ನಾನು ಪರಿಹಾರಗಳನ್ನು ಹೇಳ್ತಾ ಇರ್ತೀನಿ ಅದನ್ನು ಮಾಡ್ತಾ ಹೋಗಿ, ಖಂಡಿತ ಒಳ್ಳೆಯದಾಗತ್ತೆ ಅಂತ ತಿಳಿಸ್ತಾ, ಸಾಕಷ್ಟು ಜನ ಈಗಾಗಲೇ ಗುರು ಜೂನ್ 2 ಟ್ರಾನ್ಸಿಟ್ ಆಗ್ತಾ ಇದ್ದಾರೆ. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಮುಂದುವರಿತಾ ಇದ್ದಾನೆ. ಗುರುಬಲ ಇಲ್ಲ, ಅದಿಲ್ಲ, ಇದಿಲ್ಲ, ನಿಮಗೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಸಾಕಷ್ಟು ಜನಗಳು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಜಾತಕ ಅನ್ನೋದು ಭಯವನ್ನು ಹುಟ್ಟಿಸೋದಕ್ಕಲ್ಲ, ಭಯವನ್ನು ನಿವಾರಣೆ ಮಾಡೋದಕ್ಕೆ. ನವಗ್ರಹಗಳು ಅನ್ನೋದು ನಮ್ಮ ಜೀವನದ ಹಾದಿಯನ್ನು ತೋರಿಸೋದಕ್ಕೆ ಬಿಟ್ಟು ನಮ್ಮ ಜೀವನದಲ್ಲಿ ಏನೋ ಆಗಬಾರ್ದು ಆಗೋಗುತ್ತೆ ಅಂತ ತಿಳಿಸೋದಕ್ಕೆ ಅಲ್ಲ. ಹಾಗೆ ನಮ್ಮ ಜೀವನ ಅನ್ನೋದು ಬರೀ ಗ್ರಹಚಾರದ ಮೇಲೆ ಡಿಪೆಂಡ್ ಆಗಿದೆ ಅಲ್ಲ. ನಮ್ಮ ಜೀವನ ಅನ್ನೋದು ನಮ್ಮ ಧರ್ಮದ ಆಚರಣೆ ಮೇಲೆ ಮಾತ್ರ ಡಿಪೆಂಡ್ ಆಗಿದೆ. ನಮ್ಮ ಜೀವನ ಅನ್ನೋದು ಸಂಪೂರ್ಣವಾಗಿ ನಾವು ಮಾಡುವಂತಹ ಕರ್ತವ್ಯದ ಮೇಲೆ ಡಿಪೆಂಡ್ ಆಗಿದೆ. ನಮ್ಮ ಜೀವನ ಅನ್ನೋದು ನಮ್ಮ ಹಿರಿಯರು ಹೇಳಿಕೊಟ್ಟಿರ್ತಕ್ಕಂತಹ ಆಚರಣೆಗಳನ್ನು ಆಚರಿಸೋದರ ಮೇಲೆ ಡಿಪೆಂಡ್ ಆಗಿದೆ. ಹಾಗಾದರೆ ಜಾತಕ ಯಾಕೆ? ಜಾತಕ ಅನ್ನೋದು ಮಾರ್ಗದರ್ಶನ. ಮನುಷ್ಯ 2 ವೀಲರ್ ಆಗಲಿ 4 ವೀಲರ್ ಆಗಲಿ ಇಟ್ಕೊಂಡಿರೋವಾಗ 2 ವೀಲರ್ ಇದೆ, ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅಂತಲ್ಲ, ನೀನು ಡ್ರೈವಿಂಗ್ ಕಲ್ತಿರಬೇಕು. ಹಾಗೆ ಹೋಗೋವಾಗ ನಿನಗೆ ದಾರಿ ಗೊತ್ತಿರಬೇಕು. ನೀನು ಎಲ್ಲಿ ರೀಚ್ ಆಗ್ತೀಯೋ ಆ ದಾರಿ ಗೊತ್ತಿರಬೇಕು. ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗ್ತೀನಿ ಅಂತ ಹೇಳಿ ಗೂಗಲ್ ಮ್ಯಾಪಲ್ಲಿ ಏನೆಲ್ಲೋ ತೋರಿಸ್ಕೊಂಡು ಹಾಗೆಲ್ಲ ಹೋಗಿ ಇನ್ಯಾವುದೋ ರಾಂಗ್ ರೂಟಿಗೆ ಹೋದರೆ ಅದಕ್ಕೆ ಜವಾಬ್ದಾರಿ ಯಾರು? ಗೂಗಲ್ ಮ್ಯಾಪು ಸರಿಯಾಗಿ ತೋರಿಸ್ಬೇಕಾದ್ರೆ ನಾವು ಅದಕ್ಕೆ ಸರಿಯಾದ ದಾರಿಯನ್ನು ಇಂಥ ಕಡೆ ಮಲ್ಲೇಶ್ವರದ ಇಂಥ ಕ್ರಾಸ್ಗೆ ಹೋಗಬೇಕು ಅಂತ ಟೈಪ್ ಮಾಡಿದ್ರೆ ಆವಾಗ ಅದು ದಾರಿ ತೋರಿಸುತ್ತೆ. ನೀನು ಟೈಪ್ ಮಾಡೋದೇ ಗೊತ್ತಿಲ್ದಿರ ಇದ್ದರೆ ಗೂಗಲ್ ಮ್ಯಾಪ್ ಏನು ತೋರಿಸುತ್ತೆ? ಹಾಗೆ ಗ್ರಹಚಾರ ಅನ್ನೋದು, ಜಾತಕ ಅನ್ನೋದು ಜೀವನದ ಒಂದು ಅಂಶವೇ, ಮಾರ್ಗದರ್ಶನ ಕೊಡ್ತಕ್ಕಂತಹದ್ದೇ. ಆದರೆ ಎಲ್ಲವೂ ಅದರಂತೆಯೇ ನಡೆಯುತ್ತೆ. ನನಗೇನೋ ಆಗೋಗ್ಬಿಡುತ್ತೆ, ನನಗಿನ್ನೇನೋ ಆಗ್ಬಿಡುತ್ತೆ. ಈ ಭಯದ ವಾತಾವರಣವನ್ನು ಮೊದಲು ಬಿಸಾಕಿ, ಭಯಕೃತ್ ಭಯನಾಶನಃ ಅಂತ ಗುರುನಾಥರನ್ನು ನಂಬಿ, ದೇವರನ್ನು ನಂಬಿ, ಧರ್ಮವನ್ನು ನಂಬಿ, ತಂದೆ ತಾಯಿಗಳನ್ನು ನಂಬಿ. ಸಾಕಷ್ಟು ಜನರ ಮನೆಯಲ್ಲಿ ನೋಡ್ತಾ ಇರ್ತೀವಿ, ತಂದೆ ತಾಯಿಗಳನ್ನು ಮಕ್ಕಳು ಹೀನಾಮಾನವಾಗಿ ನಿಂದನೆ ಮಾಡ್ತಾ ಇರ್ತಾರೆ. ಆವಾಗ ಗ್ರಹಗಳು ಏನು ಮಾಡೋಕ್ಕೆ ಸಾಧ್ಯ? ಸಾಕಷ್ಟು ಜನ ಬರ್ತಾರೆ, ನನ್ನ ಮಗ ಹೇಳಿದ ಮಾತು ಕೇಳಲ್ಲ, ನನ್ನ ಮಗಳು ಹೇಳಿದ ಮಾತು ಕೇಳಲ್ಲ, ನನ್ನ ಮಗಳು ಮನೇಲಿ ಹಠ ಮಾಡ್ತಾಳೆ, ಹೇಗಂದ್ರೆ ಹಾಗೆ ಬೈತಾಳೆ, ಹೇಗಂದ್ರೆ ಹಾಗೆ ಮಾತಾಡ್ತಾಳೆ. ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಗ್ರಹಚಾರ ಜ್ಯೋತಿಷ್ಶಾಸ್ತ್ರ ಇದೆ. ಏನಾಗಿದೆ
ಈ ಪ್ರಾಬ್ಲಮ್ ಆಗ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ಜ್ಯೋತಿಷ್ಶಾಸ್ತ್ರ. ಹಾಗಂತ ಏನು ಮಾಡಬೇಕಪ್ಪ, ಗುರುಬಲ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ಅದನ್ನೆಲ್ಲ ತಲೆ ಒಳಗಡೆ ಹಾಕ್ಕೊಂಡಷ್ಟು ಸೈಕಲಾಜಿಕಲ್ ಫೀಲಿಂಗ್ಸ್ ಅಂತ ಹೇಳ್ತಾರೆ. ನಮ್ಮ ಮನಸ್ಸಿನಲ್ಲಿ ಏನು ತಳಮಳಗಳು ಉಂಟಾಗುತ್ತೋ ಯದ್ಭಾವಂ ತದ್ಭವತಿ ಅಂತ. ನಾವು ಯಾವುದನ್ನು ಭಾವಿಸ್ತೀವೋ, ನನಗೇನೋ ಕೆಟ್ಟದ್ದೇ ಆಗುತ್ತೆ, ನನಗೆಲ್ಲ ಒಳ್ಳೆಯದೇ ಆಗ್ತಾ ಇದೆ, ನನ್ನ ಜೀವನ ಆನಂದಮಯವಾಗಿದೆ, ನಾನು ಯಾವಾಗಲೂ ಸಂತೋಷವಾಗಿದ್ದೀನಿ, ಏನೇ ಬರಲಿ ನನ್ನ ಜೊತೆಯಲ್ಲಿ ಭಗವಂತ ಇದ್ದಾನೆ, ಗುರುದೇವ ಇದ್ದಾನೆ ಅಂತ ತೀರ್ಮಾನ ಮಾಡಿಕೊಂಡ್ರೆ ಅದು ಸಂತೋಷವಾಗಿ ನಡೀತಾ ಹೋಗಿ. ಆತಂಕ ಇಲ್ಲದೆ ಜೀವನ ಇಲ್ಲ. ಕರ್ಮದ ಬಾಧೆಯನ್ನು ಅನುಭವಿಸೋದಕ್ಕೆ ಮನುಷ್ಯ ಜನ್ಮವನ್ನು ಕೊಟ್ಟಿರೋದು ಭಗವಂತ. ಬೇರೆ ಜನ್ಮಗಳಲ್ಲಿ ತಿನ್ನೋದು, ಕುಡಿಯೋದು, ಮಲಗೋದು ಎಲ್ಲಂದ್ರಲ್ಲೇ, ತಿನ್ನೋದು ಎಲ್ಲಂದ್ರಲ್ಲೇ ಇನ್ನೊಂದು ಮಾಡೋದು ಇರುತ್ತೆ. ಆದರೆ ಮನುಷ್ಯ ಜೀವನದಲ್ಲಿ ಇಚ್ಛಾಶಕ್ತಿ ಕೊಟ್ಟಿದ್ದಾನೆ, ಬುದ್ಧಿಶಕ್ತಿ ಕೊಟ್ಟಿದ್ದಾನೆ, ಜೊತೆಗೆ ಜ್ಞಾನ ಶಕ್ತಿಯನ್ನು ಕೂಡ ಕೊಟ್ಟಿದ್ದಾನೆ ಭಗವಂತ ಅಲ್ವಾ. ಆ ಜ್ಞಾನವನ್ನು ನಾವು ಅರ್ಥ ಮಾಡಿಕೊಳ್ಳದೆ ಅಜ್ಞಾನಿಗಳಾಗಿ ಓಡಾಡಿದಾಗ ಗ್ರಹಚಾರಗಳು ಏನು ಮಾಡೋಕ್ಕಾಗಲ್ಲ, ಇನ್ನೊಂದು ಏನು ಮಾಡೋಕ್ಕಾಗಲ್ಲ. ಯಾಕಿದನ್ನೆಲ್ಲ ಇಷ್ಟೊಂದು ಪ್ರಿಯಾಂಬಲ್ ಕೊಟ್ಟೆ ಅಂತಂದರೆ, ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ಗುರು ಕರ್ಕಾಟಕ ರಾಶಿಗೆ ಹೋಗ್ತಾ ಇದ್ದಾನೆ, ಕುಜ ಇಲ್ಲಿಗೆ ಬರ್ತಾ ಇದ್ದಾನೆ, ನಿಮ್ಗೆ ಹಾಗಾಗುತ್ತೆ, ನಿಮ್ಗೆ ಹೀಗಾಗುತ್ತೆ. ಇತ್ತೀಚಿನ ದಿನಗಳಲ್ಲಂತೂ ಪ್ರತಿಯೊಬ್ಬರು ಕೂಡ ದಿನವನ್ನು ಆರಂಭ ಮಾಡೋದು ಹೇಗೆ ಅಂತಂದರೆ, ಇವತ್ತು ಭವಿಷ್ಯ ಹೇಗಿದೆ, ಹೂ ನೋಸ್ ವಾಟ್ ಈಸ್ ದೇರ್ ಇನ್ ಹಿಸ್ ಡೈರಿ, ನೋಬಡಿ ಕ್ಯಾನ್ ಸೇ ದಿಸ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಆದರೆ ಎನಿಬಡಿ ಕ್ಯಾನ್ ಪ್ರಿಡಿಕ್ಟ್ ಮಾಡ್ಕೊಳ್ಳೋದನ್ನು ಯಾವ ರೀತಿ ಮಾಡಬೇಕು, ಯಾಕೆ ನಾವು ಭಯವನ್ನು ಹುಟ್ಟಿಸ್ಬೇಕು? ಅದಕ್ಕೆ ಭರತ ವಾಕ್ಯ ಒಂದಿದೆ. ಭರತ ರಾಮನಿಗೆ ಹೇಳ್ತಾನಂತೆ, ರಾಮನನ್ನು ದರ್ಶನ ಮಾಡೋಕ್ಕೆ ಹೋದಾಗ ಇವರ ಅಪ್ಪ ಹೋಗ್ಬಿಟ್ಟಿರ್ತಾರೆ ದಶರಥ ಮಹಾರಾಜರು, ಆದರೆ ಭರತ ಹೇಳೋದಿಲ್ಲ. ಎಷ್ಟೋ ಹೊತ್ತಾದಮೇಲೆ ರಾಮನಿಗೆ ಗೊತ್ತಾಗುತ್ತೆ ಯಾವುದೋ ಮುಖಾಂತರವಾಗಿ, ಯಾಕೆ ನೀನು ಹೇಳಲಿಲ್ಲ ಅಂದಾಗ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ ಹೇಳ್ತಾನೆ. ಅಂದರೆ ಸತ್ಯ ಅಪ್ರಿಯವಾಗಿದ್ದರೂ ಕೂಡ ಅದನ್ನು ಹೇಳಬಾರ್ದಂತೆ. ನಿನಗೆ ನಾಳೆ ಬೆಳಗ್ಗೆ ಕೆಟ್ಟದ್ದಾಗತ್ತೆ ಅನ್ನೋದು ನಿನಗೆ ಗೋಚರ ಆದರೂ ಕೂಡ ಅದನ್ನು ಬಾಯಲ್ಲಿ ಉಚ್ಚಾರ ಮಾಡಬಾರ್ದಂತೆ. ಒಳ್ಳೆಯದಾಗತ್ತೆ ಅಂದಾಗ ಆ ಒಂದು ಸಮಯ ಏನು ಒಳ್ಳೆಯದಾಗತ್ತೆ ಅಂತ ಒಬ್ಬರು ಬಾಯಿಂದ ಬರುತ್ತೆ, ಆಗ ತಲೆ ಮೇಲೆ ಬಂದಿದ್ದು ಎಲೆ ಮೇಲೆ ಹೋಯಿತು ಅಂತ ಕರ್ಮ ಅನುಭವಿಸದೇ ಇರೋಕ್ಕಾಗಲ್ಲ. ಆದರೆ ಸಣ್ಣದಾಗಿ ಏನೋ ಒಂದು ಸಣ್ಣದರಲ್ಲಿ ಪಾರಾಗ್ತಾ ಹೋಗುತ್ತೆ. ಮನೆಯೆಲ್ಲ ಸುಟ್ಟೋಗೋ ಸಂದರ್ಭದಲ್ಲಿ ಎಲ್ಲೋ ಒಂದು ಚೂರು ಬಟ್ಟೆ ಸುಟ್ಟು ಹಾಳಾಗುತ್ತೆ. ಈ ಥರ ಭಗವಂತನನ್ನು ನಂಬಿದ್ರೆ ಆಗತ್ತೆ. ಅದರಿಂದ ಯಾರು ಆತಂಕ ಪಡಬೇಡಿ. ಗುರುಬಲ ಇಲ್ಲ, ಇನ್ನೊಂದು ಮತ್ತೊಂದು, ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ನಾನು ಸಾಕಷ್ಟು ಸಲ ಹೇಳಿದ್ದೀನಿ, ಮನೆಯಲ್ಲಿ ದಿನ ಬೆಳಗ್ಗೆ 6 ರೂಪಾಯಿ ಇಡಿ, 6 ರೂಪಾಯಿಂದ ನಿಮ್ಮ ಮಿರಾಕಲ್ಸ್ ನೋಡ್ತಾ ಹೋಗಿ. ಸಾಲ ತೀರಬೇಕಾ, ಸಾಲ ತೀರ್ತಾ ಹೋಗುತ್ತೆ. ಯಾವುದಾದ್ರೂ ಭಯ ಇದೆಯಾ, ಕೋರ್ಟು ಕಚೇರಿ ಇತ್ಯಾದಿಗಳ ಭಯ ಇದೆಯಾ, 6 ರೂಪಾಯಿ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಪ್ಪ, ನನಗೇನು ಗೊತ್ತಿಲ್ಲ, ನೀನು ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ. ಏನು ಮಾಡಬೇಕಾ 6 ರೂಪಾಯಿನ? ಇವತ್ತು 6 ರೂಪಾಯಿ ದೇವ್ರ ಹತ್ರ ಇಟ್ಟು ದೀಪ ಹಚ್ಚಿ, ನಿಮ್ಮ ಕೈಲಾಗಿದ್ದು ಏನು ಸ್ತೋತ್ರ ಬರುತ್ತೋ, ಗುರು ಮಂತ್ರ ಬರುತ್ತೋ, ಗುರು ಸ್ತೋತ್ರ ಬರುತ್ತೋ ಅದನ್ನು ಧ್ಯಾನ ಮಾಡಿ ದೀಪ ಹಚ್ಚಿ, ಇವತ್ತು ನಿಮಗೆ ಏನು ಟೆನ್ಷನ್ ಇದೆಯೋ ಆ ಟೆನ್ಷನನ್ನು ಅವ್ರ ಪಾದಕ್ಕೆ ಒಪ್ಪಿಸಿ. ದತ್ತಾತ್ರೇಯರ ಫೋಟೋ ಇಲ್ಲ, ಏನು ಮಾಡೋದು? ಸರ್ವಸ್ವರೂಪ, ಎಲ್ಲ ರೂಪದಲ್ಲೂ ಅವರೇ ಇರ್ತಾರೆ. ಏನೂ ಆತಂಕ ಪಡಬೇಡಿ. ನಿಮ್ಮ ಮನೆಯಲ್ಲಿ ಶಿವನ ಫೋಟೋ ಇದೆಯಾ, ಶಿವನ ಫೋಟೋ ಮುಂದೆನೇ ಇಡಿ. ದೇವಿ ಫೋಟೋ ಇದೆಯಾ, ದೇವಿ ಫೋಟೋ ಮುಂದೆನೇ ಇಡಿ. 6 ರೂಪಾಯಿ ನಮ್ಮ ಭಾವನೆ. ಅದಕ್ಕೆ ಒಂದು ಕಥೆ ಇದೆ, ಅದನ್ನು ಮುಂದಿನ ದಿನದಲ್ಲಿ ಹೇಳ್ತೀನಿ. ನಾವು ಹೇಗೆ ಭಾವಿಸ್ತೀವಿ ಹಾಗೆ ಭಗವಂತ ನಮ್ಮನ್ನು ಒಲಿತಾ ಬರ್ತಾನೆ. 6 ರೂಪಾಯಿಗಳಲ್ಲಿ ಚಮತ್ಕಾರಗಳನ್ನು ನೋಡ್ತೀರಾ ನೀವು. ಎಷ್ಟೋ ಜನ ಬಂದು ಹೇಳ್ತಾರೆ, ದಿನಾಗಲೂ 6 ರೂಪಾಯಿ ಇಡ್ತಾಯಿದ್ದೀನಿ, ಮನೆಯಲ್ಲಿ ನನಗೆ ಬದಲಾವಣೆಗಳು ಕಾಣ್ತಾ ಇದೆ ಅಂತ. ಇವತ್ತಿಟ್ಟಿದ್ದ 6 ರೂಪಾಯಿನ ನಾಳೆ ಬೆಳಗ್ಗೆ ನೀವು ಮಲಗೋ ಕೋಣೆಯಲ್ಲಿ ಒಂದು ಡಬ್ಬಿಯಲ್ಲಿ ಹಾಕ್ತಾ ಬನ್ನಿ. ಏನೇ ಹಣ ಬಂದರೂ ಕೂಡ ಅದರ ಜೊತೆಯಲ್ಲಿ ಇಟ್ಟು ಖರ್ಚು ಮಾಡ್ತಾ ಬನ್ನಿ. ನಾಳೆ ಗುರುವಾರ ಇದೆ, ಒಳ್ಳೆಯ ಶುಭ ದಿನ. ಇವತ್ತು ಏಕಾದಶಿ, ನಾಳೆ ದ್ವಾದಶಿ, ಗುರುದ್ವಾದಶಿ ಅಂತ ಹೇಳ್ತಾರೆ. ಆ ದ್ವಾದಶಿಯ ದಿನ ಗುರುವಾರ ಬಂದರೆ ಬಹಳ ವಿಶೇಷವಾಗಿರುವಂತಹ ದಿನವಾಗಿರುತ್ತೆ. ಯಾರು ಆತಂಕ ಪಡಬೇಡಿ. ಭಯದ ವಾತಾವರಣವನ್ನು ದೂರ ಮಾಡಿಕೊಳ್ಳಿ. ಅಭಯದಾತನಾಗಿರ್ತಕ್ಕಂತಹ ಗುರುನಾಥನನ್ನು ನಂಬಿ, ನಾನು ಹೇಳಿದೆ, ನಮ್ಮ ದತ್ತಕ್ಷೇತ್ರದಲ್ಲಿ 12 ಭಾನುವಾರಗಳು ಬಂದು ಭಿಕ್ಷೆಯನ್ನು ಸಮರ್ಪಣೆ ಮಾಡಿದರೆ ಇಲ್ಲಿ ನಮಗೆ ಏನೇನು ಫಲಗಳು ಬೇಕೋ, ಸತ್ಫಲಗಳು, ಇನ್ನೊಬ್ಬರನ್ನು ಹಾಳು ಮಾಡೋ ಫಲ ಕೊಡೋದಿಲ್ಲ.
ಇನ್ನೊಬ್ಬರಿಗೆ ಸದ್ಬುದ್ಧಿಯನ್ನು ಕೊಡುವಂತಹ ಫಲವನ್ನು ದತ್ತ ಖಂಡಿತವಾಗ್ಲೂ ಕೊಡ್ತಾನೆ. ಸಾಲ ತೀರಬೇಕಾ, ಸಾಲ ತೀರಿಸ್ತಾನೆ. ಹಾಗನ್ಬಿಟ್ಟು ಇವಾಗ ಇಡ್ತಾ ಇದ್ದೀನಿ, ನಾಳೆಯಿಂದ ಸಾಲ ತೀರಲಿ, ಖಂಡಿತ ಆಗಲ್ಲ. ನಮ್ಮ ಕರ್ಮ ಸವಿಯೋದಕ್ಕೆ ನಮ್ಮ ಜೊತೆಯಲ್ಲಿ ನಿಂತು ನಮ್ಮ ಕರ್ಮವನ್ನು ಸವಿಸ್ತಾನೆ ದತ್ತ ಅಂದರೆ ಅತಿಶಯೋಕ್ತಿ ಅಲ್ಲ. ಅದರಿಂದ ಯಾರಿಗೆ ಗುರುಬಲ ಇಲ್ಲ, ಇನ್ನೊಂದು ಮತ್ತೊಂದು ಅಂತ ಆತಂಕ ಪಡ್ತಾ ಇದ್ದೀರಿ, ಮಾಡುವಂತಹ ಕೆಲಸಗಳಲ್ಲಿ ವಿಘ್ನಗಳು ಬರ್ತಾ ಇದೆ, ಇವತ್ತಿನಿಂದಲೇ ಪ್ರಾರಂಭ ಮಾಡಿ, ವಿಡಿಯೋ ನೋಡಿದ ತಕ್ಷಣದಿಂದಲೇ ಪ್ರಾರಂಭ ಮಾಡಿ, ₹6 ದಿನ ಮನೆಯಲ್ಲಿ ದತ್ತನ ಹೆಸರಲ್ಲಿ ಇಡ್ತಾ ಬನ್ನಿ. ಹಾಗೆ ನಿಮಗೆ ವಿಪರೀತವಾಗಿ ಮನಸ್ಸಿಗೆ ಆತಂಕ ಇದೆ ಅಂದರೆ 12 ಭಾನುವಾರಗಳು ನಮ್ಮ ದತ್ತಕ್ಷೇತ್ರಕ್ಕೆ ಬಂದು ಭಿಕ್ಷೆಯನ್ನು ಸಮರ್ಪಣೆ ಮಾಡಿ. ನಮ್ಮ ಮನೆ ಪಕ್ಕದಲ್ಲಿ ದತ್ತಾತ್ರೇಯ ದೇವಸ್ಥಾನ ಇದೆ, ಅಲ್ಲಿ ಇಡಬಹುದಾ ಅಂತ ನೀವು ಕೇಳಬಹುದು. ದತ್ತ ಎಲ್ಲ ಕಡೆಯೂ ಇರ್ತಾನೆ. ಆದರೆ ನಮ್ಮ ದತ್ತಕ್ಷೇತ್ರದಲ್ಲಿ ಸಾಕ್ಷಾತ್ತಾಗಿ ಆ ಭಿಕ್ಷೆಯನ್ನು ಸ್ವೀಕಾರ ಮಾಡಿ ನಮ್ಮ ಸಂಕಷ್ಟಗಳನ್ನು ನಿವಾರಣೆ ಮಾಡ್ತಾ ನಮ್ಮ ದತ್ತ ಇಲ್ಲಿ ಸದಾಕಾಲ ನಗನಗುತ್ತಾ ಮಾತಾಡ್ತಾ ಇರ್ತಾನೆ ಅಂದರೆ ಅತಿಶಯೋಕ್ತಿ ಅಲ್ಲ. ಗಾಣಗಾಪುರದ ದತ್ತನ ದಿವ್ಯ ಅನುಗ್ರಹ ನಮ್ಮ ಗುರು ಸಾರ್ವಭೌಮರ ಕೃಪೆಯಿಂದ ಈ ಕ್ಷೇತ್ರದಲ್ಲಿ ನೆಲೆ ನಿಂತಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. 3 ಗಂಟೆಗೆ ಗಾಣಗಾಪುರದಲ್ಲಿ ಕಾಕಡಾರತಿಯನ್ನು ಮಾಡ್ತಾರೆ. ಆ ಕಾಕಡಾರತಿಯ ಸಂದರ್ಭದಲ್ಲಿ ಎಷ್ಟೋ ಜನ ಹೋಗಿ ಅಲ್ಲಿ ನೂಕುನುಗ್ಗಲು ಮಾಡಿ ದರ್ಶನ ಮಾಡ್ತಾರೆ. ಮುಂಚೆ ಕಿಂಡಿಯಲ್ಲಿ ಆ ಸುಂದರವಾದ ನಿರ್ಗುಣ ಪಾದುಕೆಗಳನ್ನು ದರ್ಶನ ಮಾಡ್ತಾ ಇದ್ವಿ. ಈಗ ಬಾಗಿಲಿಂದ ಹೊರಗಡೆ ದರ್ಶನ ಮಾಡುವಂತಹ ವ್ಯವಸ್ಥೆ ಆಗಿಬಿಟ್ಟಿದೆ. ಹಾಗೆ ನಾವು ಯಾಕೆ ಅಷ್ಟು ಪ್ರಾತಃ ಕಾಲದಲ್ಲಿ ದತ್ತನನ್ನು ಧ್ಯಾನ ಮಾಡ್ತೀವಿ ಅಂದರೆ, ನಮಗೆ ಗುರುಬಲ ಬೇಕು ಅಂದರೆ ನಾವು ಪ್ರಾತಃ ಕಾಲದಲ್ಲಿ ಏಳಬೇಕು. ಇದರ ಬಗ್ಗೆ ನಾಳೆಯ ಸಂಚಿಕೆಯಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ₹6ಗಳಲ್ಲಿ ನಿಮ್ಮ ಜೀವನವನ್ನು ಸಾಫಲ್ಯಗೊಳಿಸ್ಕೊಳ್ಳುವಂತಹ ಒಂದು ವಿಚಾರವನ್ನು ನಿಮಗೆ ತಿಳಿಸಿದ್ದೀನಿ. ನೋಡಿ, ನಿಮ್ಮ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರೋ ದಿವ್ಯ ಚರಣಾರವಿಂದಾರ್ಪಣಮಸ್ತು.